ಏನು ಏನ್ರಿ ನೀವು ಎಲ್ಲ ಡಸ್ಟ್ಬಿನ್ ಅಲ್ವೇನ್ರಿ ಹಾಕೋದು ಇಲ್ಲೇ ಹೇಳ್ರಿ ನೀವು. ನಮ್ಮೂರ್ ಡಸ್ಟ್ಬಿನ್ ಇದೆ, ನಮ್ಮೂರ್ ಡಸ್ಟ್ಬಿನ್ ಇದೆ. ಏನಪ್ಪಾ ವಿದ್ಯಾವಂತನ ತರ ಕಾಣ್ತೀಯಾ? ಕಸ ಎಲ್ಲಂದ್ರಲ್ಲಿ ಎಸಿದೆಯಲ್ಲ ನೀನ್ ಫುಟ್ಪಾತ್ ಅಲ್ಲಿ, ಸ್ವಲ್ಪನಾದ್ರೂ ನಿಮ್ಗೆ ಕಾಮನ್ ಸೆನ್ಸ್ ಮಾಡ್ಬೇನಪ್ಪ. ಹೌದು ಸರ್, ಇಲ್ಲೇ ಎಸೆಯೋದು ನಾವು ಡೈಲಿ ಬೆಳಗಾದ್ರೆ. ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು ನೀವು ಕಸನ. ಡಸ್ಟ್ಬಿನ್ ಇಟ್ಟಿದಾರಲ್ಲ ಅಲ್ಲಿ ಹೋಗಿ ಎಸಿಬೇಕು ನೀವು. ಡಸ್ಟ್ಬಿನ್ ಇದು ನಮ್ಮೂರಲ್ಲಿ, ಇದನ್ನೇ ಡಸ್ಟ್ಬಿನ್ ಅನ್ನೋದು. ಏನ್ ಫುಟ್ಪಾತ್ ಡಸ್ಟ್ಬಿನ್ ಆಗ್ಬಿಡಾಯ್ತಾ ನಿಮ್ಗೆ? ಹೌದು. ಏನ್ ಗಾಡಿ ಬರುತ್ತಲ್ಲ, ಗಾಡಿಗೆ ಹಾಕೋದು, ಡಸ್ಟ್ಬಿನ್ ಇರುತ್ತಲ್ಲ ಡಸ್ಟ್ಬಿನ್ ಹಾಕ್ಬೇಕು ನೀವು. ಗಾಡಿ ಬರೋರು ಬೆಳಗ್ಗೆ 6 ಗಂಟೆಗೆ ಎದ್ದು ಹಾಕ ಹೋಗ್ತಾರೆ. ನಂದು ನೈಟ್ ಶಿಫ್ಟ್ ಇರ್ತದೆ. ಸರಿ, ನಾನ್ ಯಾರಿಗೆ ಎಲ್ಲ ಹಾಕ್ಲಿ ಕಸನ? ನಾನ್ ಬಂದ್ ಇಲ್ಲೇ ಹಾಕ್ಬೇಕಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲ ರೀ, ನೀವ್ ಇಲ್ಲೆಲ್ಲ ಕಸ ಹಾಕಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಗೊತ್ತೇನ್ರಿ? ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಸ್ಕೂಲ್ಗಳಿದಾವೆ. ಎಲ್ಲಾರ್ಗುನು ಈ ಸ್ಮೆಲ್ ಇಂದ, ಈ ಗಲೀಜಿಂದ ರೋಗ ರುಜಿನಿಗಳು ಬಂದು, ಮಲೇರಿಯಾ ಬಂದು, ಸುಮಾರು ಕಾಯಿಲೆಗಳು ಬಂದು ಎಲ್ಲ ಮತ್ತೆ ನಮ್ಗೆ ಅಲ್ವೇನ್ರಿ ಪ್ರಾಬ್ಲಮ್? ಹೌದು ಸರ್, ಗೊತ್ತು. ಅದೇನ್ ಮಾಡೋಣ, ನಮ್ಮೂರಲ್ಲಿ ರೋಡ್ಗೊಂದು ಸ್ಟ್ಯಾಚು ಇರೋ ಹೊರತು ರೋಡ್ಗೊಂದು ಡಸ್ಟ್ಬಿನ್ ಇಲ್ಲ. ಸರಿನಾ? ಅದರಿಂದ ನಾವ್ ಏನ್ ಮಾಡಕ್ಕಾಗಂದ್ರೆ ತಂದು ಇಲ್ಲೇ ಹಾಕ್ಬೇಕು ಅಲ್ವಾ? ಆತರ ನೀವು ಸ್ಟ್ಯಾಚುಗಳು ಅವೆಲ್ಲ ಕೇಳೋ ಬದಲು, ಸರ್ ನಮ್ ಸ್ಟ್ಯಾಚುಗಳೆಲ್ಲ ಇರುತ್ತೆ, ಬಟ್ ಡಸ್ಟ್ಬಿನ್ ನಮಗ್ ಬೇಕು ಅಂತ ನೀವೆಲ್ರು ಕೇಳೋದಲ್ವೇನ್ರಿ? ಸರಿ ಸರ್, ಆಯ್ತು. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಜವಾಗ್ಲೂ ನಾನು ಕೇಳ್ತೀನಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಏನ್ ಮಾಡೋಣ ಸರ್, ಕಸ ಎತ್ತೊಂದು ನಾವ್ ಲಂಚ ಕೊಡ್ಬೇಕು. ಏನ್ ಮಾಡೋಣ? ಹಂಗಾದ್ರೆ ನೀವುನು ವೋಟ್ ಹಾಕೋವಾಗ ನೀವು ಲಂಚ ಇಸ್ಕೊಂಡಿದ್ರಾ? ಹೌದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕಸ ಎಸಿಬೇಡ ಅಂತವ್ರೆ ಸರ್. ಯಾರ ಫ್ರೆಂಡ್ ಅಂತೆ ಹುಚ್ಚ ಅಂತೆಲ್ಲ ಬಂದಂತೆ ಪರದಿಂದವ. ಹೌದಾ? ತಲೆ ಕೆಟ್ಟ ಕಡದಲ್ಲಿ ಹುಚ್ಚಂತೆಲ್ಲ ಮಾತಾಡ್ತಿಲ್ಲ. ಬೇಕಿತ್ತ ಇಷ್ಟ ನಮ್ ದೇಶದ ಕತೆ ನೋಡ್ದ? ಇಲ್ಲಿ ನೀತಿ ಹೇಳೋನಿ ಕಾಲ ಇಲ್ಲ ನಮ್ ದೇಶದಲ್ಲಿ, ಆಯ್ತಾ? ಇವ್ರ ತರ ನಾವು ಉತ್ತರ ಕೊಡ್ಬೇಕಷ್ಟೇ. ಈಗ ಇವ್ರೆಲ್ಲ ಕಾಸಿಸ್ಕೊಂಡು ಓಟ್ ಹಾಕಿ ಹಾಕಿ ಈ ರೇಂಜ್ ಬಂದ್ಬಿಟ್ಟಿದ್ದಾರೆ. ಎಲ್ಲ ಏನ್ ಮಾಡ್ತೀರ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಮ್ಮ ದೇಶ ನಾವು ಏನೇನೋ ಅನ್ಕೊಂಡಿದ್ವಿ, ಆದ್ರೆ ಇಂತ ಕೆಟ್ಟ ಪರಿಸ್ಥಿತಿ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ ನನ್ ಬಾಳ್ಗಷ್ಟೇ ಸ್ಥಿತಿಲಿದೆ ಅಂತ. ನಮ್ ದೇಶ ಅದಕ್ಕೆ ಹಿಂಗಾಗಿರೋದು. ನಮ್ ದೇಶ ಉದ್ಧಾರ ಆಗಲ್ಲ ಇವ್ರಂತರ ನೀತಿ ಹೇಳೋ ಅವಶ್ಯಕತೆ ಇಲ್ಲ. ಬಾ.